ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ಇನ್ನೊಂದು ವಿಡಿಯೋಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿರುವಂಥದ್ದು ಹೇಳಿದ್ರೆ ತೀರ್ಥಹಳ್ಳಿ ಕಡೆ. ತೀರ್ಥಹಳ್ಳಿ ಅಂದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು. ಆಲ್ರೆಡಿ ಇದು ಟೈಟಲ್ ತಮ್ಮನೆಲ್ಲ ನೋಡಿರ್ತೀರಲ್ಲ. ಹೌದು, ನಾವು ಇವತ್ತು ಬಂದಿದ್ದೀವಿ ಕುವೆಂಪು ಅವರ ಮನೆ ಕಡೆಗೆ. ತೀರ್ಥಹಳ್ಳಿ ಅಂತೇಳಿ ಕವಿಗಳದ್ರ ಹೆಸರು ಹೇಳೋಕ್ಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಬಾಯಿಗೆ ಬರೋದೆ ಕುವೆಂಪು ಅಂತೇಳಿ. ನೋಡೋಣ ಅವ್ರ ಮನೆ ಯಾವ ಥರ ಇದೆ ಅಂತೇಳಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಇಷ್ಟು ದಿನ ಅನಾಹುತದಿಂದ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಯಾವ ವೀಡಿಯೋ ಕೂಡ ಹಾಕಿಲ್ಲ. ಇನ್ಮೇಲೆ ಹಾಕ್ತಾ ಇರ್ತೀನಿ. ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡಿ ವಿಡಿಯೋನ. ಸ್ನೇಹಿತರೆ, ನೋಡ್ತಿದ್ರಲ್ಲ, ನಾವೀಗ ಕುವೆಂಪು ಅವರ ಮನೆ ನೋಡ್ತಾ ಇದ್ದೀವಿ. ಹೊರಗಡೆ ಅವ್ರದ್ದೊಂದು ಆರ್ಟಿಕಲ್ಸ್ ಎಲ್ಲ ಹಾಕಿದ್ದಾರೆ. ಯಾವುದೇ ಥರ ಇದೆ ಅಂತೇಳಿ. ನಮ್ಮವರು ಬಂದುಬಿಟ್ಟು ಕಸ್ಟಮರ್ಸ್ ಅಂತೇಳಿದ್ರೆ ಟೀಚರ್ಸು. ಚಿಕ್ಕ ಬಾಲ್ಯ ನೆನಪುಗಳೆಲ್ಲ ಹೊರ ಹಾಕ್ತಾಯಿದ್ದಾರೆ ಕೂತ್ಕೊಂಡು. ಚಪ್ಪಲಿ ಕೆಳಗೆ ಇಟ್ಟೋಗ್ಬೇಕು ನೋಡಿ. ಇಡೀ ಟೀಮ್ ನಿಂತ್ಕೊತ ಇದೆ ಫೋಟೋಶೂಟಿಗೆ. ವಿಡಿಯೋ ಮಾಡ್ತಂದಲ್ಲ ನಿಕ್ಕೆಲ್ಲ ನೋಡಿ. ಅವ್ರ ಬಗ್ಗೆ ಎಲ್ಲ ಸಾರಾಂಶ ಬರೆದಿದ್ದಾರೆ. ತೆಗಿಕೊಡಿ. ಇಲ್ಲ, ಕೈ ಬಾಡ್ಲಿಲ್ಲ ಈಗ. ಯಾರು ಕೈ ಬಾಡ್ದಿರತ್ತೆ ಕುವೆಂಪುರು? ಅಂಚ ರಟ್ಲ ಹಿಂದ್ಗಡೆ ನೋಡ್ತಿದಾರಲ್ಲ, ಅಲ್ಲ ಫೋಟೋಶೂಟಿಂಗ್ ನಡೀತಾ ಇದೆ. ಇಷ್ಟು ತನಕ ನಾವು ಹೋಗ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಫೋಟೋ ಅಂತೇಳಿಗೆ ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾತ್ರ ಫೋಟೋಶೂಟಿಂಗ್. ಅಲ್ಲಿಂದ ಅಲ್ಲಿ ತೆಗಿಯೋ ಅಂತೇಳಿ, ಯಾಕಂದರೆ ಇನ್ನೂ ಕೂಡ ಹೋಗ್ಲಿಕ್ಕಿದಲ್ಲ. 9:30 ಓಪನ್ ಆಗಿದ್ದು ನೋಡಿ. ಇಲ್ಲೇನೋ ಬರೆದಿರ್ಬೋದು ನೋಡಿ. ನನ್ನ ಮನೆ 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 ಮುದ್ದು ಮನೆ 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 ನನ್ನ ಮನೆ. ಅದನ್ನೆಲ್ಲ ಓದ್ಕೋಬೋದು ನಿಮಗೆ. ಟಿಕೆಟ್ ಚಾರ್ಜಸ್ ಸಿಗಲ್ಲಿ. ಟಿಕೆಟ್ ಅಮೌಂಟ್ ಎಲ್ಲ ಎಷ್ಟೆಷ್ಟಿದೆ ಹೋಗಿ ನೋಡೋಣ. ಗಾರ್ಡನ್ ಮಾತ್ರ ಸಖತ್ತಾಗಿದೆ. ಅವಾಗ ನೀರು ಬಿಟ್ಟಿದ್ರು. ಸ್ಪ್ರಿಂಕ್ಲರಲ್ಲಿ ಇದು ಬಂದ್ ಮಾಡಿದ್ದಾರೆ ನೋಡಿ. ಸ್ನೇಹಿತರೆ, ಇವಾಗ ಇಲ್ಲಿಂದ ಈ ಒಳಗೆ ಎಂಟ್ರಿ. ಪರ್ ಹೆಡ್ಡಿಗೆ 20 ರೂಪೀಸ್ ಥರ ಚಾರ್ಜ್ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ 20 ರೂಪಾಯಿ ಪರ್ ಹೆಡ್ಡಿಗೆ ನೋಡಿ. ಜಾಲಿಯಾಗಿ ಬರ್ತಾರೆ, ಏನೋ ಓದ್ಕೊಂಡು ಫುಲ್ಲು ಸಿಕ್ಕ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಹಾಯ್ ಮಲ್ಲೆ. ಅಂಚ ಹಾಯ್. ಬನ್ನಿ ಸ್ನೇಹಿತರೆ, ಇವಾಗಷ್ಟೇ ಒಳಗಡೆನೆಲ್ಲ ದರ್ಶನ ಅಂತ ಹೇಳ್ತೀವಿ, ದೇವಸ್ಥಾನಕ್ಕೆ ಹೋಗಿ ಅಭ್ಯಾಸ. ಇವಾಗಷ್ಟೇ ಒಳಗಡೆ ಕುವೆಂಪು ಅವ್ರದ್ದು ಮನೆ ನೋಡಿಕೊಂಡು ಹೊರಗೆ ಬರ್ತಾ ಇದ್ದೀವಿ. ಒಳಗಡೆ ಮೊಬೈಲ್ ಯಾವುದು ಕೂಡ ಅಲೌಡ್ ಇಲ್ಲ. ಪ್ಲೇಸ್ ಮಾತ್ರ ಒಳಗಡೆ ಅವ್ರು ಬಳಸಿದಂಥದ್ದು ಇರ್ಬೋದು. ಅವ್ರದ್ದು ಕೂದಲು, ಆಮೇಲೆ ಚಪ್ಪಲ್ ಬಂದುಬಿಟ್ಟು ಬಾಟ ಚಪ್ಪಲಿ ಇಟ್ಟಿದ್ದಾರೆ ಒಳಗಡೆ. ಅದನ್ನೆಲ್ಲ ಇಟ್ಟಿದ್ದಾರೆ. ಆಮೇಲೆ ಅವ್ರು ಯಾವುದೆಲ್ಲ ಬಳಸಿದಾರಲ್ಲ, ಅದೆಲ್ಲ ಕೂಡ ಇದೆ ಒಳಗಡೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಯಾರೆಲ್ಲ ಇನ್ನೂ ವಿಸಿಟ್ ಕೊಟ್ಟಿಲ್ಲ ಕುವೆಂಪು ಅವ್ರ ಮನೆ, ಕವಿ ಮನೆಗೆ, ಬನ್ನಿ ವಿಸಿಟ್ ಮಾಡಿ ಒಂದ್ಸತಿ. ನೋಡಿ, ತುಂಬ ಚೆನ್ನಾಗಿದೆ. ಇದೊಂದು ಮಾತ್ರ ನೋಡಿದ್ದೀನಿ ಕವಿ ಮನೆ. ನಾವು ಇನ್ನೂ ಬೇರೆ ಇದೆ, ಇಲ್ಲಿದೆ ನೋಡಿ ಲೀಸ್ಟಲ್ಲಿ. ಎಲ್ಲಿದೆ ಫಸ್ಟ್ ಕವಿ ಮನೆ ಐತಿ, ಈಗ ಕವಿಶೈಲ ಅಂತೆ, ಇದು ಕೂಡ ಸ್ಮಾರಕ, ತೇಜಸ್ವಿ ಸ್ಮಾರಕ. ಇಲ್ಲೆಲ್ಲ ಇದೆ ಕಲಾ ಗ್ಯಾಲರಿಗೆಲ್ಲ ಹೋಗೋಣ. ಅದಕ್ಕಿಂತ ಫಸ್ಟಿಗೆ ನಮ್ಮೊಟ್ಟಿಗೆ ಬಂದವರಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರೆಲ್ಲ ಅಲ್ಲ, ಈ ಕಡೆ ಮಾತ್ರ ನಮ್ಮ ಇವರೊಬ್ಬರು. ಹಾಯ್. ಹೋಗೋಣ ಬನ್ನಿ ಸ್ನೇಹಿತರೆ. ಕೊನೆಯದಾಗ ಒಂದ್ಸತಿ ನೋಡ್ಕೊಂಬಿಡಿ. ಇಲ್ಲಿಂದ ಹೊರಡುವಂಥ ಸಮಯ ಈಗ. ಇದು ಬಂದುಬಿಟ್ಟು ತೋಟ. ಇಲ್ಲಿಗೆ ನಿಮ್ಮದು ಬಂದುಬಿಟ್ಟು ಇದು ಟಿಕೆಟ್ ಕೌಂಟರ್ ಆಗಿರುತ್ತೆ. ಇದು ಟಿಕೆಟ್ ಕೌಂಟರ್. ಇಲ್ಲಿಂದ ತಗೊಂಡು ಒಳಗೆ ಹೋಗಿ ಇಲ್ಲಿಂದ ಮನೆ ಟೋಟಲ್ ಆಗಿ 3rd ಫ್ಲೋರ್. ಅಲ್ಲಿ ಕೂಡ ಇದೆ. ಹಾಗೆ ಒಂದ್ಸತಿ ಥಮ್ಸ್ ಅಪ್ ಕರ್ಲೆಗೆ. ಸ್ನೇಹಿತರೆ, ಅವರ ಕವಿ ಮನೆ ಪಕ್ಕದಲ್ಲೇ ಕವಿಶೈಲ ಅಂತೇಳಿ, ಅಂದರೆ ಇಲ್ಲಿಂದನೇ ಹೊರಗೆ ಬಂದ ತಕ್ಷಣ ಮೇಲ್ಗಡೆ ಸಮಾಧಿಗೆ ನೋಡ್ಲಿಕ್ಕೆ ಹೋಗ್ತಿರುವಂಥದ್ದು. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ವಿಸಿಟ್ ಹಾಕೋಣ ಒಂದ್ಸತಿ.
ಹೋಗಿ ಮಹಾನುಭಾವರಿಗೆ ಕೈ ಮುಗ್ದು ಬರೋಣ. ಸಮಾಧಿ ಆಗ್ತದೆ. ಮೆಟ್ಲು ಹತ್ಕೊಂಡು ಹೋಗ್ಬೇಕು ಇಲ್ಲಿಂದ, ತುಂಬ ಹೈಟ್ ಇದೆ ಮೇಲ್ಗಡೆ. ಬನ್ನಿ ನಡ್ಕೊಂಡು ಹೋಗೋಣ. ಈ ಜಾಗದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೇ ಬಿಸಿಲಿದ್ರು ಕೂಡ ನಿಮಗೆ ಗೊತ್ತಾಗಲ್ಲ. ಯಾಕಂತೇಳಿದ್ರೆ ಕಾಡಿನ ಮಧ್ಯದಲ್ಲಿ ಯಾವ ಥರ ಎಲ್ಲ ಕಾಡಿದೆ ಅಂತ ಹೇಳಿ, ಕಾಡಿನ ಮಧ್ಯದಲ್ಲಿ ಮೆಟ್ಲು ಹತ್ಕೊಂಡು ಹೋಗೋದು. ಟಯರ್ಡ್ ಆದರೆ ಇಲ್ಲೇ ಎಲ್ಲಾದ್ರೂ ಮರದ ಕೆಳಗೆ ಕುತ್ಕೊಳ್ಬೋದು ಆರಾಮಾಗಿ. ನೋಡಿ ನಮ್ಮವ್ರ ಮೇಲೆ ಹೋಗ್ತಾರೆ ನಡ್ಕೊಂಡಲ್ಲಿ. ಸರ್ ಎಂಚಾಪ ನೀರೇ ನಡೆಪಾರ ನಿಮ್ ಕಡೆ ಎಲ್ಲ ಚಿತೆಯಲ್ಲಿ ಸ್ನೇಹಿತರೆ, ನಾವೀಗ ಸಾಧಾರಣ ಒಂದು 150 ಮೀಟರ್ ಅಂದರೆ 150 ಸ್ಟೆಪ್ಸ್, ಇಲ್ಲಾಂದ್ರೆ 200 ಸ್ಟೆಪ್ಸ್ ಇರಬೇಕದು. ಸೊ ಅದನ್ನೆಲ್ಲ ದಾಟ್ಕೊಂಡು, ಸೊ ನಮಗೆ ತಲೆಯಲ್ಲಿರಲಿಲ್ಲ ಗಾಡಿ ಕೂಡ ಬರುತ್ತೆ ಅರ್ಧ ದಾರಿ ತನಕ ಅಂತೇಳಿ. ಸೊ ಬಂದು ಸೊ ಅವರ ಸಮಾಧಿ ಹತ್ತಿರದಲ್ಲಿ ಸೊ ನೋಡ್ಲಿಕ್ಕೆ ಅಂತೇಳಿ ಸೊ ಎಲ್ಲರೂ ಟಯರ್ಡ್, ಒಬ್ಬೊಬ್ಬರು ಹೋಗ್ತಾರೆ. ಮನೆಯ ದೇವತೆ ಕವಿತೆ ಹೇಳ್ತಾ ಇದ್ದಾರೆ ಅವರು. ಸೊ ಇದನ್ನು ಕೆಳಗೆಲ್ಲ ಕಲ್ಲು ಈ ಥರ ನಡ್ಕೊಂಬರ್ಲಿಕ್ಕೆ ಸೊ ಇದು ಪ್ರೊವೈಡ್ ಮಾಡಿದ್ದು ಕಾಫಿ ಡೇದ್ದು ಸಿದ್ಧಾರ್ಥ. ಸೊ ಅವರ ಕೊಡುಗೆ ಅಂತಿದ್ದು ಅಲ್ಲಿ ಹೇಳಿದ್ರು, ಹೇಳ್ತಾ ಇದ್ದೆ ನಿಮಗೆ ನಾನು. ಸೊ ನನಗೇನು ಮಾಹಿತಿ ಗೊತ್ತಿರುತ್ತೋ ಇದನ್ನು ನಾನು ಅದನ್ನು ಮಾತ್ರ ನಿಮಗೆ ಕೊಡಬಲ್ಲೆ. ಸೊ ಕುವೆಂಪು ಅವ್ರು ಬರ್ತೀವಿ ನೋಡಿ, ಡೇಟ್ ಆಫ್ ಬರ್ತ್ ಮತ್ತು ಡೆತ್ ಆಗಿದ್ದಲ್ಲಿದೆ, ಎಷ್ಟಿದೆ ಗೊತ್ತಿಲ್ಲ. ಸೊ ಬರ್ತ್ ಡೇಟ್ ಅವ್ರದ್ದು 29/12/1904. ಸೊ ಡೆತ್ ಬಂದುಬಿಟ್ಟು 11/11/1994 ಕವಿ ಸಮಾಧಿ ಇಲ್ಲಿ ಬರ್ತಿದೆ ನೋಡಿ ಅವ್ರದ್ದು. ಹಾಂ ಈರ್ನ ಜಾಬ್ ಆನಾಗನೇ ಆಗ್ಬೋತೈತೆ ಪಾಪ ಅಂದ ನೋಡಿ. ಮೇಲೆ ಏನೇನೋ ಇದೆ. ಕೈ ಮುಗಿದು ವಿನಂತಿಸಿ ದಯವಿಟ್ಟು ಈ ಕಲ್ಲು ಬಂಡೆಯ ಮೇಲೆ ಬರೆಯಬಾರದು. ಅದು ಉಂಟಲ್ಲ ಎಲ್ಲರದು ಕವಿಶೈಲದ ಜ್ಞಾನಪೀಠ. ಸೊ ಅವ್ರದ್ದು ಜ್ಞಾನಪೀಠ ಆಗಿದ್ದಂತೆ ಇಲ್ಲಿ ಬರ್ದಿದ್ದಾರೆ ನೋಡಿ. ಇಲ್ಲೇ ಕೂತಿದ್ರಂತ ಅವ್ರ ಹಾಗಾದ್ರೆ ಪ್ಲೇಸ್ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ. ಮನೆಯಲ್ಲಿಂದ ಕೆಳಗಿಳಿಯೋಣ ನೋಡಿ. ನಮ್ಮ ಟೀಚರ್, ಕನ್ನಡ ಟೀಚರ್ ಮಾಡ್ತಿರುವಂಥದ್ದು. ಇಂಗ್ಲೀಷ್ ಟೀಚರ್. ನೋಡಿ ಎಷ್ಟು ಜಾಲಿ ನೋಡಿ. BMC ಇಂಗ್ಲೀಷು ಉಂಟು, ಆಲ್ ಇನ್ ಒನ್. ಚಂದ ಆಗ್ತಂಡಲ್ಲ ಮೇಡಮ್? ನೋಡಿ ಚಿಕ್ಕ ನೆನಪು, ಬಾಲ್ಯದ ನೆನಪೆಲ್ಲರೂ ಹೊರ ಹಾಕಿದ್ರೊಮ್ಮೆ. ಎಷ್ಟೋ ದಿನದ ಕನಸಿತ್ತು ಅಂತ ಕಾಣುತ್ತೆ ಅವ್ರದ್ದು. ಮರದ ಮೇಲೆ ಕುತ್ಕೊಂಡು ನೋಡಿ. ಯಾರಾದ್ರೆ 80s 70s ಎಲ್ಲ ಇದ್ರೆ ಕಾಮೆಂಟ್ ಹಾಕಿ ನೋಡ್ತಾ ಇದ್ರೆ. ಸೊ ಈ ಥರದ್ದು ನಿಮ್ಗೊಂದು ಆಸೆ ಇರುತ್ತೆ. ಸೊ ಅದನ್ನು ಇವರು ಈಡೇರಿಸ್ಕೊಂಡಿದ್ದಾರೆ ಇವತ್ತು. ಹಾಂ ಬನ್ನಿ ಹೋಗೋಣ. ಫೈನಲ್ ಆಗಿ ಸಮಾಧಿ ಕೂಡ ನೋಡ್ಕೊಂಡು ಬಂದಾಯ್ತು. ಇನ್ನು ಸಮಾಧಿ ಮುಗಿಸಿ ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಕಲಾಮಂದಿರ. ಸೊ ಮೇಲ್ಗಡೆ ಬೆಟ್ಟ ಹತ್ಕೊಂಡು ಹೋಗಿ ಸಮಾಧಿ ನೋಡ್ಬೇಕಾದ್ರೆ ಸಾಕಾಗೋಯ್ತು ಬರೋ. ಸೊ ನೋಡಿದ್ರಲ್ಲಿ ಯಾವ ಥರ ಎಂಜಾಯ್ಮೆಂಟ್ ಇರುತ್ತೆ ಅಂತೇಳಿ. ಸೊ ಇನ್ನೂ ಕೂಡ ಇದೇ ಥರದ್ದು ಸೊ ಬೇಜಾನಿದೆ. ಸೊ ಅದನ್ನೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಈಗ ಗಾಡಿ ಹತ್ರ ಹೋಗೋಣ ಬನ್ನಿ. ನೀರು ಕೂಡ ಬಾರಿಗೆ ಆಗ್ತಾಯಿದೆ. ಸ್ನೇಹಿತರು ಇವಾಗಷ್ಟೇ ಇದು ಕವಿ ಮನೆಯಿಂದ ಬಂದುಬಿಟ್ಟು ಸೊ ಇವಾಗ ಇದು ಕಲಾ ಗ್ಯಾಲರಿ ಅಂತೇಳಿ. ಸೊ ಕಲಾ ಗ್ಯಾಲರಿಗೆ ಎಂಟ್ರಿ ಕೊಟ್ಟಿದ್ದಷ್ಟೇ ಈಗಷ್ಟೇ. ಸೊ ನೋಡಬೇಕು ಒಳಗೆ ಯಾವ ಥರ ಇದೆ ಅಂತೇಳಿ. ಸೊ ಇದು ಬಂದುಬಿಟ್ಟು ತಗೋಣ. ಸೊ ಅಲ್ಲಿ ಆಲ್ರೆಡಿ ಬೋಧನೆ ಮಾಡ್ತಾಯಿದ್ರೆ. ಸೊ ಬನ್ನಿ ಹೋಗುವ. ಅಣ್ಣ ಅದಕ್ಕಣ ಉಲಾಯ್ ಏರು ಏರುಲ್ಲೇರು ಉಲಾಯ್ಗ ಭಾಷಣ ಅಲ್ಪನಾರ. ಬನ್ನಿ ಒಳಗೆ ಯಾವ ಥರ ಇದೆ ಎಲ್ಲ ನೋಡ್ಕೊಂಡು ಹೋಗುವ. ಸ್ನೇಹಿತರೆ ಕಲಾಮಂದಿರದೊಳಗೆ ಸೊ ಬಂದ್ಬಿಟ್ಟು ಅಂತ ಹೇಳಿದ್ರೆ ಬರೀ ಪಕ್ಷಿಗಳದ್ದೆಲ್ಲ ಹಾಕಿದ್ದಾರೆ ಫೋಟೋಶೂಟು. ಸೊ ನೋಡ್ತಿರ್ಬೋದು. ಸೊ ನಮ್ಮ ಕೆಲವು ಪಕ್ಷಿಗಳು ಮುಂದೆ ಹೋಗ್ತಾ ಇದೆ, ಅದನ್ನು ಬಿಡಿ. ಹಾಂ ಇಲ್ಲಿ ಕೂಡ ಕೆಲವು ಪಕ್ಷಿಗಳಿದೆ ನೋಡಿ, ಹೋಗ್ತಾ ಇದೆ. ಕೆಲವೆಲ್ಲ ಫೋಟೋದಲ್ಲಿದೆ, ಕೆಲವೆಲ್ಲ ಹೊರಗಡೆ ಅಡ್ಡಾಡ್ತಿದೆ ಪಕ್ಷಿಗಳು. ರೆಕ್ಕೆ ಒಂದು ಉಂಟು ಅಷ್ಟೇ. ರೆಕ್ಕೆ ಒಂದು ಬಾಡಿಗೆ ಕೊಟ್ಟು ಬಂದಿದ್ದಾರಂತೆ. ರೆಡಿ. ನಿನಗೆ ನಾನು, ನನಗೆ ನೀನು, ಸಣ್ಣ ಹಕ್ಕಿ
ಕೆಳಗೆ ನೀನು ಮೇಲೆ ನಾನು ನಮಗೆ ಸಾಕು 4 ಒಬ್ಬ ಎಲ್ಲಿಂದೆಲ್ಲ ಕವಿ ಹಿಡ್ಕೊಂಡ್ಬರ್ತಾರೆ ಗುರು ಇದನ್ನೆಲ್ಲ. ಬನ್ನಿ ಒಂದು ಹೊರಡೋಣ. ಸ್ನೇಹಿತರೆ ನೋಡಿದ್ರಲ್ಲ, ಸೊ ಇದಾಗಿತ್ತು ಕಲಾಮಂದಿರ. ಸೊ ಎಷ್ಟು ಅಂತ ಹೇಳ್ಬೋದು. ಸೊ ಶಾರ್ಟ್ ಫಾರ್ಮಲ್ಲಿ ನಾವು ಇದು ಕುವೆಂಪು ಅವ್ರದ್ದು ಮನೆನ ಮತ್ತು ಇದನ್ನು ಅವ್ರದ್ದು ಸಮಾಧಿ ಯಾವ ಥರ ಇತ್ತು, ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಸೊ ಇನ್ನೂ ಹೇಳೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಸಿಗ್ತೇನೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ. ಸೊ ಆಲ್ ಬಿ ಬ್ಯಾಕ್ ಟು ನ್ಯೂ ವಿಡಿಯೋ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು, ಬೈ ಬಾಯ್.